ರೈಟ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಶೇಷ ಪ್ರವಾಸದಲ್ಲಿ ಬೆಂಗಳೂರು ನಗರದಲ್ಲಿರುವ ದೊಡ್ಡಬಳ್ಳಾಪುರದ ರಾಷ್ಟ್ರೋತ್ಥಾನ ಪರಿಷತ್ ಗೋಶಾಲೆಗೆ ನಿಮ್ಮನ್ನು ಕರೆತರುತ್ತಿದ್ದೇವೆ. ಇದು ದಟ್ಟ ಹಸಿರಿನಿಂದ ತುಂಬಿರುವ ಶಾಂತ ಪರಿಸರದಲ್ಲಿದ್ದು, ಇಲ್ಲಿ ಹಸುಗಳ ಸೇವೆಯೊಂದಿಗೆ ಅದರ ಮಹತ್ವವನ್ನು ಅನುಭವಿಸಬಹುದಾದ ಸ್ಥಳವಾಗಿದೆ. ಇಲ್ಲಿಯ ಗೋಶಾಲೆಯ ವೈಶಿಷ್ಟ್ಯ ನೋಡೋದಾದ್ರೆ, ಇಲ್ಲೇ ಹುಟ್ಟಿ ಬೆಳೆದ ಸುಮಾರು 650 ದೇಸಿ ಹಸುಗಳು ಇಲ್ಲಿ ಸಾಕಲ್ಪಡುತ್ತಿವೆ. ಪ್ರತಿದಿನ ಸುಮಾರು 200 ಲೀಟರ್ ಏಟು ಹಾಲು ಇಲ್ಲಿ ದೊರೆಯುತ್ತದೆ. ಇಲ್ಲಿನ ಹಾಲು, ತುಪ್ಪ, ಗೊಬ್ಬರ ಸೇರಿದಂತೆ ಹಲವು ಉತ್ಪನ್ನಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ ಹಸುಗಳನ್ನು ಸಾಕುವ ರೀತಿಯ ಬಗ್ಗೆ, ಅವುಗಳ ಆರೈಕೆ, ಆರೋಗ್ಯ, ಆಹಾರ ವ್ಯವಸ್ಥೆಯ ಕುರಿತು ಸಹ ತಿಳಿದುಕೊಳ್ಳಲು ಅವಕಾಶವಿದೆ. ದೇಸಿ ಹಸುಗಳು ಎಂದರೆ ಸ್ಥಳೀಯ ತಳಿಯ ಹಸುಗಳು. ಇವು ನಮ್ಮ ಹವಾಮಾನಕ್ಕೆ ಹೊಂದಿಕೊಂಡಿರುತ್ತವೆ, ರೋಗ ನಿರೋಧಕ ಶಕ್ತಿ ಹೊಂದಿರುತ್ತವೆ ಎಂದು ತಿಳಿಯಲಾಗಿದೆ. ಇವುಗಳು ನಮ್ಮ ಪರಿಸರದ ಜೊತೆ ಹೊಂದಿಕೊಂಡಿದ್ದು ಗ್ರಾಮೀಣ ಆರ್ಥಿಕತೆಯಲ್ಲಿಯೂ ಸಹಕಾರಿಯಾಗುತ್ತವೆ. ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಸರ್, ಇದು ಬೀದರ್ ಡಿಸ್ಟ್ರಿಕ್ಟ್. ಅದು ಕಾಂಕ್ರೇಜ್, ನಮ್ಮ ಕಾಂಕ್ರೇಜ್ ರಾಜಸ್ಥಾನದ ಎಲ್ಲ ಕಾಂಕ್ರೇಜ್ ಸರ್, ಅವೆಲ್ಲ ಕಾಂಕ್ರೇಜ್. ಅದು ಬಂದು ಹಳ್ಳಿಕಾರ ದೇವನಿ, ಎಲ್ಲ ಲಾಸ್ಟ್ ಅಲ್ಲಿ ಇರೋದು, ದೇವನಿ ಲಾಸ್ಟ್ ಇಂದ ಎರಡನೇದು ಹಳ್ಳಿಕಾರ. ಇದು ಬಂದು ಇದು ಹಳ್ಳಿಕಾರ, ದೇವನಿ ಕಡ. ಇದು ಬಂದು 3 ಲೀಟರ್ ತಕ್ಕಗೆ 3 ಲೀಟರ್ ಹಾಲು ಕೊಡುತ್ತಾ? ರಾಜಸ್ಥಾನ. ಓ, ಎಲ್ಲ ಇಲ್ಲೇ ಹುಟ್ಟಿರೋದು. ನಾವು ಮುಂಜಾನೆ 5 ಗಂಟೆಗೆ ಹಾಲು ಕರೆದು ಸರ್, ನಾವು ಸಾಯಂಕಾಲ ಬಂದು ದೊಡ್ಡಬಳ್ಳಾಪುರದ ಬೆಳಗ್ಗೆ ಚಾಮರಾಜಪೇಟೆ. ಓಕೆ, ಚಾಮರಾಜಪೇಟೆಗಿಂದ ಹೆಡ್ ಆಫೀಸ್ ಕೊಡೋದು ಸರ್ ನಮ್ದು ಹಾಲು. ಚಾಮರಾಜಪೇಟೆಯಲ್ಲಿ ಹೆಡ್ ಆಫೀಸ್ ಇದೆ. ಹೌದು. ನಾವು 5 ಗಂಟೆಗೆ ಎದ್ದು ಸಗಣಿ. ಟೋಟಲ್ ಎಷ್ಟು ಹಾಲು ಆಗುತ್ತೆ ಎಲ್ಲ ಹಸುಗಳಿಂದ? 120 ಸಿಗುತ್ತೆ ಸರ್ ಸಾಯಂಕಾಲ ಮುಂದೆ. ಹೌದಾ? ಎಲ್ಲ ಸಿಟಿಗೆ ಹೋಗಿ ಡೈರಿಗೆ ಹಾಕಿ ಬರ್ತೀರಾ? ಇಲ್ಲ, ನಮ್ದು ಹಾಲಿನ ಸರ್. ನಿಮ್ಮದೇ ಹಾಲಿನ ಡೈರಿ ಇದೆಯಾ? ಎಲ್ಲ ಪ್ರಾಡಕ್ಟ್ಸ್ ನೀವೇ ತಯಾರು ಮಾಡ್ತೀರಾ? ಹಾಲಿಂದು ಏನೇನು ಇರುತ್ತೆ? ಅವರು ಸೂಪರ್ವೈಸರ್, ಅವ್ರು ಮಾತಾಡ್ತಾರೆ, ತೂಕ ಮಾಡಕ್ಕೆ ಅವ್ರು ಬರ್ತಾರೆ. ನಮಗೆ ಹಾಲು ಕಟ್ಟೋದು ಅಷ್ಟೇ ಸರ್. ಯಾಕೆ ನಾವು ಮೇವು ಹಾಕೊಂಡು ಬೂಸ ಹಾಕಿ ಹಾಲು ಕಟ್ತೇವೆ ಸರ್. ನಾವು ಮೇವು ಹಾಕಿದ ಬೂಸ ಹಾಕಿಂದ ಅವ್ರು ಬಿಟ್ಟಿಂದ ಅವ್ರು ತಾವು ಮಟ್ಟಿಯಿಂದ ಇರ್ತಾವೆ ಮೇಡಮ್. ನೀವು ತರ್ತೀರಾ ಹೋಗಿ ಹೋಗಿ? ಇಲ್ಲ, ಅವು ತಾನೇ ಬರ್ತಾರೆ ಸರ್. ಸೂಡು ತಾನೇ ಹಿಂಗೆ ಬರ್ತಾರೆ? ಇಲ್ಲ, ಅಲ್ಲಿ ರೌಂಡ್ ಸೈಡ್ ಬಿಟ್ಬಿಟ್ಟು ಸೂಡ್ರೆ ಅವು ಬಿಟ್ಟರೆ ಗೆದ್ದು ಫುಲ್ ಅವು ಹಸು ಬರ್ತಾರೆ ಸರ್. ಮೇಯಕೋದು ಬರ್ತಾರೆ? ಇಲ್ಲ, ಇವು ಹೋಗಲ್ಲ ಸರ್. ಇವು ಮಾತ್ರ ಎಲ್ಲ ಇಲ್ಲೇ ಇರ್ತಾರಾ? ಎಲ್ಲ ಇಲ್ಲೇ ಮೇಂಟೈನ್ ಮಾಡ್ತೀರಾ? ಕ್ಲೀನ್ ಮಾಡಿಸೋನೆ ಹೊರಗಡೆ ಬಿಟ್ಟಿತ್ತು ಬ್ಯಾರಿಕೇಡ್. ಇದಿಷ್ಟೇ ಹಾಲು ಕೊಡೋದಿಲ್ಲ, ಇದು ಇಲ್ಲಿರೋದು ಇನ್ನೊಂದು ಸೈಡ್ ಇದೆ. ಇನ್ನೊಂದು ಸೈಡ್ ಕೆಳಗಿದೆಯಾ? ದೊಡ್ಡ ಸೈಡ್ ಡೌನ್ ದೇವಣಿ ಸ್ವಲ್ಪ ಗಿಡ್ಡ ಐತಲ್ಲ, ಅದು ಕರ ಮೇಡಮ್. 5 days ಆತ್ರಿ ಮೇಡಮ್. ಇದು ಬಂದು ಆಯ್ತು, ಯಾರಿಗೂ ಹಾಲು ಕೊಡೋದು, ಹಿಂಗೂ ಹಬ್ಬಕ್ಕೆ ಹಾಲು ಕೊಡೋದು ನಮ್ಗೆ ಕೊಡ್ತೈತೆ ರೀ. ಹೊಸಬ್ರು ಕೊಡಲ್ಲ ಹಾಲು, ನಮಗೆ ಕೊಡ್ತೈತೆ. ಇದು ಕಾಮಧೇನು ಅಂತ. ಇದು ಪೂಜೆ ಮಾಡೋ ಹಸು ಇದು. ಶರ್ಟ್ಗಳ್ದಾಗಲಿ ಏನಾಗಲಿ ನಾವು ಬೆಲ್ಲ ಬಾಳೆ ಏನು ಕೊಡ್ಸಲ್ಲ ಮೇಡಮ್. ನಾವು ಇಲ್ಲೇ ಹಿಂಡಿ ಬೂಸ ಅಷ್ಟೇ ಮೇಡಮ್. ಇದು ಕೊಡೋದಾ? ಎಲ್ಲ ಹಸುನೇ. ಸಗಣಿ ಬಂದು ತೂಕ ಮಾಡಾಕ್ಬೇಕು. ಹಂಗ ನಾವು ತೂಕ ಮಾಡಾಕ್ಬೇಕ್ರಿ. ಬೂಸ ಹಿಂಡಿ ಎಲ್ಲ ತೂಕ ಮಾಡಾಕ್ತೀರಿ ಮೇಡಮ್. ಇಲ್ಲಿ ಹಸುಗಳು ಹೆಂಗ್ ಬರ್ತವೆ ಅಂದ್ರೆ ಯಾರು ಸಾಕಾಗದೇ ಇರೋದು ತಂದು ಕೊಡ್ತಾರೆ ಅಂತನ? ಇಲ್ಲ, ಎಲ್ಲ ನೀವೇ ನಾವ ಊಟ ವೈಸ್ ಮೇಡಮ್ ತಗೊಂಬಂದಿರೋದ? ಎಲ್ಲ ಊಟ ವೈಸ್ ಮೇಡಮ್. ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ? ಇಲ್ಲಿ ಸ್ಟಾರ್ಟಿಂಗ್ ಎಷ್ಟಿದು? ಸ್ಟಾರ್ಟಿಂಗು 300 ಇದ್ದಾಗ ಮೊದಲು ಮಾರಾಕೇಳಿ, ಹಂಗ ಫ್ರೀ ಕೊಟ್ಬಿಟ್ಟಿವ್ರಿ. 300 ಇದ್ದಾಗ 650 ಸಿಗ್ತದೆ ಮೇಡಮ್. ಈಗ ಪುಟಾಣಿ ಹಸು ಇಲ್ಲಿ ಚಿನೇ ಇಲ್ಲ. ಕುನ್ನೂರು ಹಸು ಮೇಡಮ್ ಇರೋದು. ಕುನ್ನೂರು ಮಲ್ಲಾರ್ ಗಿಡ್ಡ ಅಂತಾರಲ್ಲ, ಇದಾ? ನೋಡ್ರಿ, ಇದು 1.5 ಲೀಟರ್ ಹಾಲು ಕೊಡ್ತೈತೆ ಸಾಯಂಕಾಲ ಮುಂಜಾನೆ. ಇದು ಅಮ್ಮ ಇರೋದು. ಅಯ್ಯೋ, ಅದನ್ನ ಎಬ್ಬಸಿ ಆಯ್ತು ಸರಿ ರೀ. ಇರೋದು ವಿಡಿಯೋ ಮಾಡ್ಕೊಬರ್ರಿ.
ಇದು ಅಮ್ಮರಿ ಇದು ಇದು ಹೆಸರು ಗುಲಾಬಿ ಅಂತ ಇಟ್ಟೇವಿ. 1/4 ಲೀಟ್ರ್ 1 ಲೀಟ್ರ್ ಕೊಡ್ತೇವೆ ಸಾಯಂಕಾಲ ಮುಂಜಾನೆ. ಅಷ್ಟೇನಾ? ಹಾಂ, ಯಾಕಂದ್ರೆ ನಾವು ಒಂದು ಮಲೆ ಬಿಟ್ಟು ಬಿಡ್ಬೇಕು. ಈ ಕಡೆ ಕರು ವೀಕ್ ಆಗ್ಬಿಟ್ರೆ ಬಾವು ಬಿಡ್ತೈತೆ ಕೆಸರು ಬಾವು. ಸರ್ ಅದು ಧರ್ಮಸ್ಥಳ ಸೈಡ್ ಸಣ್ಣದೈತೆ ಸರ್ ಪುಂಗ್ನೂರು ಸರ್ ಇದು ಪುಂಗನವರು. ಪುಂಗ್ನೂರು ಸರ್ ಸರ್ ಅದು ನಮ್ಮದು ಇವಷ್ಟು ನಮ್ಮದು. ಎಷ್ಟು ಲೀಟರ್ ಹಾಲು ಕೊಡುತ್ತೀಗ? ಬೆಳಗ್ಗೆ ಸಾಯಂಕಾಲ 1 ಲೀಟ್ರ್ ಕೊಡ್ತಾರೆ ಸರ್. ಅಷ್ಟೇನಾ? ಹಾಂ, ಜಾಸ್ತಿ ಕೊಡೋಣ. ಹಾಲು ಒಟ್ಟೆ ಗಟ್ಟಿ ಇರ್ತಾವೆ ಸರ್ ಮೇಡಮ್. ಗಟ್ಟಿ ಜಾಸ್ತಿ ನಾವು ಮಳೆಯಲ್ಲಿ ಎಮ್ಮೆ ಗಟ್ಟಿ ಎಮ್ಮೆ ಹಾಲು ಇರ್ತಾರೆ, ಗಟ್ಟಿ ಇರ್ತಾರೆ. ಅವಶ್ಯ ಇರ್ತೈತೆ ಎಷ್ಟು ಇದು ಆಯ್ತು. ಹಾಲು ಕಡಿಮೆ ಕೊಟ್ಟರು ಅನ್ಬತ್ತದ ಭಾರಿ ಚಲೋ. ಮೇಡಮ್ ಇದು ನಮ್ದು 3 ಲೀಟ್ರ್ ಹಾಲು ಕೊಡ್ತೈತಿ. ಇದು ನಮ್ಮ ದೊಡ್ಡ ಸಮಗಳಿರೋದು ಇದು. ಇವು ಆಡು ಅಲ್ಲೇ ನೋಡಿದ್ರೆ 10 ವರ್ಷ ಇವ್ರು ಅಕ್ಕ ತಂಗಿ ಅಡಿವು ಅಯ್ಯೋ ಐತಲ್ಲ ಆ ಕಡೆ ಲಾಸ್ಟಲ್ಲಿ ಇದು ಇಲ್ಲಿ ಮಗ ಅಂತಲ್ಲ ಅಲ್ಲಿ ಅವ್ರ ಅಕ್ಕ ತಂಗಿ. ಇದು ಬಂದು ನಮ್ಮ ಗುಡ್ಡಿ ನಮ್ಮ ಇದು ಮಗ ದೊಡ್ಡ ಹೊಸ ಮಗಳಿರೋದು ಎಲ್ಲ. ಹಾಂ, ಇದು ನಮ್ಮ ಎಲ್ಲ ಊಟ ಹಸುಗಳು ಎಲ್ಲ ಊಟ ಹಸುಗಳು ಎಲ್ಲ ಇಲ್ಲೇ ಬೆಳೆದಿರೋ ಎಲ್ಲ ಹುಟ್ಟಿ ಇಲ್ಲಿ 3 ಲೀಟ್ರ್ 6 ಲೀಟ್ರ್ ಕೊಟ್ಟು ಹಾಲು ಬೇಕು. 3 ಲೀಟ್ರ್ ಹಾಲು ಕೊಡ್ತಾರೆ. ಹಾಂ, ನಾವು ಏನು ಹಾಕೋಣ ಮೇಡಮ್, ಯಾಕೆ ಬೆಲ್ಲ ಬಾಳೆಹಣ್ಣು ಕೊಡ್ಸಲ್ಲ ನಾವು ಇಲ್ಲಿ. ಯಾಕಂದ್ರೆ ಶೇಟ್ಗಳು ಬರ್ತಾರಲ್ಲ, ಚಪಾತಿ ಬಾಳೆಹಣ್ಣು ಏನು ಕೊಡ್ಸಲ್ಲ ನಾವು ಇಲ್ಲಿ. ಅವರು ಅಪ್ಪ ನಮ್ಮ ಜೀವನ ಜನ ಏನು ಕೊಡಿಸ್ಬೇಕಂತ ಹೇಳ್ಬಿಟ್ಟು ಇದಕ್ಕೆ ಬರೀ ಅಲ್ಲಿ ಮಿಷಿನ್ ಅಲ್ಲಿ ಇದು ಮಾಡ್ತಿದ್ರು. ನಾವು ಇಲ್ಲಿ ಅವ್ರು ಹೊರಗೆ ಕಳಿಸ್ತಾರೆ ಮೇಡಮ್. ಹೊರಗೆ ಕಳಿಸಿಂದ ನಾವು ಅಂಗಡಿ 2 ಮಕ್ಳಿಗೆ ಹುಲ್ಲು ಹಾಕ್ತೇವೆ. ಬಾಳೆಹಣ್ಣು ಕೊಟ್ರೆ ಏನು ಕೊಡ್ಸಲ್ಲ ನಾವು. ಬಾಳೆಹಣ್ಣು ಬೆಲ್ಲ ಏನು ಕೊಡ್ಸಲ್ಲ. ಇದು ಬಂದು ನಾವು 5 ಗಂಟೆಗೆ ಎದ್ದು ನಾವು ಚಂಬರ್ ಬಕೆಟ್ ಇಡ್ತೇವೆ. ಹಾಲು ಕರಿದ ಮೇಲೆ ಮುಗಿದಿಂದ ಅದು ಬಂದು ಅಲ್ಲಿ ಚಂಬರ್ ಬಕೆಟ್ ಐತಿ ಮೇಡಮ್. ಪೈಪ್ ಐತೆ ಅಲ್ಲಿ. ಪೈಪ್ ಬಂದು ಅಲ್ಲಿ ಇಡ್ತೇವೆ ಮೇಡಮ್. ಅಲ್ಲಿ ಬಂದು 5 ಗಂಟೆ ಕಾಲು ಅಲ್ಲಿ ಡೈರೆಕ್ಟ್ ಫುಲ್ ಬಕೆಟ್ ತೆಗಿತೇವೆ ಚಂಬರ್ ಬಕೆಟಿಂದ. ಆಮೇಲೆ ಗಂಧ ತೆಗೆದು ಸಗಣಿ ಗುಡ್ಡೆ ಮಾಡಿ ತೊಳೆದು ಬಿಡ್ತೇವೆ ಕ್ಲೀನ್ ಆಗಿ. ಬೆಳಗ್ಗೆ ತೆಗೆದು ಮಿಷಿನ್ ಅಲ್ಲಿ ಹಾಲು ಕರಿಯೋದು ಎಲ್ಲ ಮೇಲೆ ಕೈಲೇ ಎಲ್ಲ ಕೈಲೇನಾ? ಎಷ್ಟು ಜನ ಇರೋದು ಕೈಲಿ ಕರಿಯಕ್ಕೆ? ಈ ಕೈ ಮತ್ತೆ ಕಷ್ಟ ರೀ. ಅಲ್ಲಿ ಹೊಸ ಸೆಟ್ ಐತೆ ಅಲ್ಲಿ ಒಂದು ಕೈಲಿ ಮಿಷನ್ ಹಚ್ತಾರೆ. ಅಲ್ಲಿ ಹೋಗಿ ನೋಡ್ಬೋದಾ? ನೋಡ್ಬೋದು. ನಾವು ಬೆಳಗ್ಗೆ ಬಂದು ಎಲ್ಲ ಕ್ಲೀನ್ ಮಾಡಿ ನಾವು ಎಲ್ಲ ಮೇವು ಬಾಲ್ಯ ಹಾಕಿ ಕ್ಲೀನ್ ಮಾಡಿ ಮೇವು ವೇಸ್ಟ್ ಆಗಿದ್ದು ಬ್ಯಾರಿಗೇಟ್ ಹಾಕ್ತೇವೆ. ಬ್ಯಾರಿಗೇಟ್ ಹಾಕಿ ಮತ್ತು ಹೊಸ ಮೇವು ಬರ್ತೈತೆ. ಹೊಸ ಮೇವು ಹಾಕೊಂಡು ಅಲ್ಲಿ ಸರಿ ಮೇವು ಹಾಕ್ತೇವೆ ಹಾಕ್ತಾರೆ. ಹೊಸ ಮೇವು ಬಂದಿದ್ದು ಮತ್ತೆ ಅಲ್ಲಿ ಹಸುಗಳು ಮೇವು ಹಾಕ್ತಾರೆ. ಹಸುಗಳಿಗೆ ಮತ್ತು ಹಾಲು ಹೆಂಗೆ ಬರೋಲ್ರಿ. ಚೆನ್ನಾಗಿದೆ. ಟೋಟಲ್ 6 ಶೆಡ್ಡಿಂದ 650 ಇದೆಯಾ? 650 ಕಸೋದ ಮೇಡಮ್. ಟೋಟಲ್ ಎಷ್ಟಿದೆ ಇಲ್ಲಿ? 650 ಇದೆಯಾ? ಮ್ಯಾನ್ಗಡೆ ಇಂಥವು ಇದಾವೆ. ಕರುವಾಕಿನ ಮಾತ್ರ ತರ್ತೇವೆ. ಓಕೆ, ಮುನ್ನೂರ ಅಂತ ತಳಿ ಕರು ಹಾಕ್ತೀವಿ ಮೇಡಮ್. ಕರು ಹಾಕ್ತೀವಿ ನಾವು ಇಲ್ಲೇ ತರ್ತೇವೆ. ಒಬ್ಬೊಬ್ಬರು ಕರು ಯಾಕೆಂದ್ರೆ ಬಾಬು ಕೆತ್ತಲು ಬಾಬುತ್ತಾರೆ ಸರ್. ಇಲ್ಲಿಂದ ಯಾವೊಂದು ಮಾರಲ್ಲ. ಇಲ್ಲ ಸರ್, ಮಾಡೋಲ್ಲ ಸರ್ ನಾವು. ಕುತ್ಕೊಂಡು ಇಟ್ಕೊಮ್ಮ. ಹುಡ್ಕ ಇಲ್ಲಿ ಹಿಡ್ಕ ಇಲ್ಲಿ ಇಟ್ಕೋ ಅದು. ಅದೇ ಹಿಡ್ಕ ಇಲ್ಲಿ. ಮತ್ತು ನಾವು 6 ಗಂಟೆಗೆ 6:15 ಹಾಲು ಕಾಸ್ಬಿಡ್ತೀವಿ ಬೆಂಗಳೂರಿಗೆ. ಇದಕ್ಕೆ ಕಳಿಸ್ಬಿಡ್ತೀರಾ? 6 ಗಂಟೆಗೆ ಕ್ಲೋಸ್ ಮಾಡ್ಬೇಕು. 4 ದಿನದ ಹಾಂ, ಶೆಡ್ ಇಲ್ಲೇ. ಇವೆಲ್ಲ ಧರ್ಮಸ್ಥಳದ ಕಡೆನಾ? ಮಲ್ನಾಡ್ ಗಿಡ. ಚೆನ್ನಾಗಿ ಮಾಡಿದ್ದಾರೆ.
ದೇಸಿ ಹಸುಗಳ ಮಹತ್ವ ನೋಡೋದಾದರೆ ದೇಸಿ ಹಸುಗಳ ಹಾಲು, ಮೂತ್ರ, ಸಗಣಿ ಔಷಧೀಯ ಗುಣಗಳನ್ನು ಹೊಂದಿದ್ದು ನಮ್ಮ ಆರೋಗ್ಯ ಹಾಗೂ ಕೃಷಿಗೆ ಸಹಾಯಕವಾಗಿರುತ್ತವೆ. ಇವು ಹವಾಮಾನ ಹೊಂದಾಣಿಕೆ, ರೋಗ ನಿರೋಧಕ ಶಕ್ತಿ, ಔಷಧೀಯ ಗುಣಗಳು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿವೆ. ಇಲ್ಲಿ ಸಾಕಲ್ಪಡುವ ದೇಸಿ ಹಸುಗಳ ಪ್ರಮುಖ ತಳಿಗಳು: 1. ಹಳ್ಳಿಕಾರ್, ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧ, ಶ್ರಮದ ಮಟ್ಟಿಗೆ ಗಟ್ಟಿತನವುಳ್ಳ ಹಸು. 2. ದೇವಣಿ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಂಡುಬರುವ ಹಾಲು ಉತ್ಪಾದನೆಗೆ ಉತ್ತಮ ತಳಿ. 3. ಗೀರ್, ಗುಜರಾತ್ ಮೂಲದ ಈ ತಳಿ ಈಗ ಕರ್ನಾಟಕದಲ್ಲಿಯೂ ಸಾಕಲಾಗುತ್ತಿದೆ. 4. ಮಲ್ನಾಡುಗಿಡ್ಡ, ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಕಂಡುಬರುವ ಕುಗ್ಗಿದ ದೇಹದ ಮಳೆಯ ಪ್ರದೇಶಕ್ಕೆ ಹೊಂದಿಕೊಳ್ಳುವ ತಳಿ. ಮಲ್ನಾಡುಗಿಡ್ಡ ತಳಿಯ ವೈಶಿಷ್ಟ್ಯ ನೋಡೋದಾದರೆ ಮಲ್ನಾಡುಗಿಡ್ಡ ತಳಿ ಮಲ್ನಾಡು ಎಂದರೆ ಮಳೆಯ ಪ್ರದೇಶ, ಗಿಡ್ಡ ಎಂದರೆ ಸಣ್ಣ. ಈ ತಳಿ ಹಾಸನ, ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡ ಜಿಲ್ಲೆಗಳಂತಹ ಮಳೆಯ ಪ್ರದೇಶಗಳಿಗೆ ಹೊಂದಿಕೊಳ್ಳುತ್ತದೆ. ಶಕ್ತಿವಂತ, ರೋಗ ನಿರೋಧಕ ಶಕ್ತಿಯುತ ತಳಿ. ದೇಸಿ ತಳಿಗಳನ್ನು ಸಾಕುವ ಮೂಲಕ ಪರಿಸರಕ್ಕೆ ಸಹಾಯವಾಗುತ್ತದೆ, ಉತ್ತಮ ಗುಣಮಟ್ಟದ ಹಾಲು ಮತ್ತು ಕೃಷಿಗೆ ಅಗತ್ಯವಾದ ಗೊಬ್ಬರ ಸಿಗುತ್ತದೆ, ತಳಿಗಳ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಇವುಗಳ ಆಹಾರ, ವಸತಿ ಮತ್ತು ಆರೋಗ್ಯ ನಿರ್ವಹಣೆಯಲ್ಲೂ ವಿಶೇಷ ಗಮನ ಕೊಡಲಾಗುತ್ತದೆ. ಗೋಶಾಲೆಯ ಅನುಭವ. ನಾವು ಈ ಗೋಶಾಲೆಗೆ ಭೇಟಿ ನೀಡಿದಾಗ ಎಲ್ಲ ತಳಿಯ ಹಸುಗಳನ್ನು ನೋಡುವ ಅವಕಾಶ ದೊರಕಿತು. ಇಲ್ಲಿಗೆ ಬಂದರೆ ಹಸುಗಳಿಗೆ ಆಹಾರ ನೀಡುವ ಅವಕಾಶ, ಹಸುಗಳ ಆರೈಕೆ ಕಂಡು ನೋಡುವ ಅನುಭವ, ಹಸಿರು ಪರಿಸರದಲ್ಲಿ ಒಂದು ಮನಸ್ಸಿಗೆ ಶಾಂತಿ ನೀಡುವ ಅನುಭವವನ್ನು ಪಡೆಯಬಹುದು. ಇಲ್ಲಿ ಮಕ್ಕಳಿಗೆ ಹಸುಗಳ ಕುರಿತು ತಿಳಿಸಬಹುದು, ಸ್ವಚ್ಛತೆಯ ಅರಿವು ಮೂಡಿಸುತ್ತದೆ. ಇಲ್ಲಿ ದೊರೆಯುವ ಏಟು ಹಾಲು, ಹಸುವಿನ ತುಪ್ಪ, ಗೊಬ್ಬರ ರೈತರಿಗೂ ನಗರ ಜನಕ್ಕೂ ಲಭ್ಯವಿದ್ದು ಆರೋಗ್ಯಕರ ಆಯ್ಕೆಯಾಗಿದೆ. ಇವುಗಳನ್ನು ಗ್ರಾಹಕರು ನೇರವಾಗಿ ಗೋಶಾಲೆಯಿಂದ ಖರೀದಿಸಬಹುದು. ಸ್ನೇಹಿತರೆ, ದೇಸಿ ಹಸುಗಳು ನಮ್ಮ ಸಂಸ್ಕೃತಿ, ಕೃಷಿ, ಆರೋಗ್ಯಕ್ಕೆ ಅವಿಭಾಜ್ಯವಾಗಿವೆ. ರಾಷ್ಟ್ರೋತ್ಥಾನ ಪರಿಷತ್ ಗೋಶಾಲೆಗೆ ಭೇಟಿ ನೀಡಿ ದೇಸಿ ಹಸುಗಳ ಮಹತ್ವವನ್ನು ತಿಳಿದುಕೊಳ್ಳಿ. ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಿಮ್ಮ ಪಾತ್ರವನ್ನು ನಿರ್ವಹಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಫ್ಯಾಮಿಲಿ ಫನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನವಿರಲಿ. ಅದು ಹಸು ನೀರು ಕುಡಿತಲ್ಲ, ವೇಸ್ಟ್ ಆಗಬಾರ್ದಂತ. ಹಾಂ, ಅಷ್ಟೇ ನೋಡು. ಸ್ಟಾಪ್ ಆಯಿತು, ಬಂತು, ಹಿಂಗೆ ಇಂಪ್ರೆಸ್ ಮಾಡಿದಾಗ ಇದಾವೆ. ಅದು ಇವ್ರದಕ್ಕೆಯಾ?